ಯುವರ್ ಆನರ್, DNA ರಿಪೋರ್ಟು ಪ್ರಮೀಳಾ ಮತ್ತು ಆ ಮಗುದು. ಪ್ರಮೀಳಾ ಮೈಕಲ್, ನಿಮ್ಮ ಬ್ಲಡ್ಗೂ ಮತ್ತು ಮಗು ಬ್ಲಡ್ಗೂ ಮ್ಯಾಚ್ ಆಗ್ತಾ ಇದೆಯಲ್ಲ ರೀ? ಹಾಂ, ಏನಿದು? DNA ರಿಪೋರ್ಟು ಕರೆಕ್ಟಾಗೇ ಇದೆಯಲ್ಲ? ನಿಮ್ಮ ಬ್ಲಡ್ಡು ಮಗು ಬ್ಲಡ್ ಒಂದೇ ಇದೆಯಲ್ಲ? ಹಾಂ, ಮಗು ಮತ್ತು ಅವ್ರ ಕೈಯಲ್ಲಿ ಹೇಗೋಯ್ತು? ಸರ್, ನನ್ನ ಗಂಡ ತೀರ್ಕೊಂಡ್ಮೇಲೆ ನಾನು ಇಲ್ಲಿರೋದು ಬೇಡ, ಹೊಸ ಜೀವನ ಕಟ್ಕೊಬೇಕು ಅಂತಂದ್ಬಿಟ್ಟು ಸಂಗೀತ ಮತ್ತು ಅವ್ರ ಗಂಡನಿಗೆ ನನ್ನ ಮಗುನ ಒಪ್ಪಿಸ್ದೆ ಸರ್. ನಾನು ಇಲ್ಲಿರಲ್ಲ, ಫಾರಿಂಗ್ ಹೋಗ್ತೀನಿ, ನನಗೆ ಈ ಮಗು ಬೇಡ, ನಾನು ಹೊಸ ಜೀವನ ಮಾಡಬೇಕು ಅಂತ ನಾನು ಫಾರಿಂಗ್ ಹೋದೆ ಸರ್. ಇವ್ರ ಕೈಲಿ ಕೊಟ್ಬಿಟ್ಟು ಸಂಗೀತ ಗಂಡನೂ ಒಪ್ಕೊಂಡ್ರು ಸರ್. ಅಂದರೆ ಸಂಗೀತ ಮೊದಲನೇ ಗಂಡ ಸರ್. ಇವಾಗ 2ನೇ ಮದುವೆ ಆಗಿದ್ದಾರೆ ಸರ್ ಇವರು. ಸರ್, ಸಂಗೀತ ಇನ್ನೊಂದು ಮದುವೆ ಆಗಿದೆ ಅಂತ ನನಗೆ ಗೊತ್ತಾಗೋವರೆಗೂ ಅವ್ರ ಗಂಡನಿಗೆ ತಿಂಗಳೇ ಒಂದು 2 ಲಕ್ಷ ಅಥವಾ 1.5 ಲಕ್ಷ ಅಮೌಂಟ್ ಆಗ್ತಿದೆ ಸರ್ ಅವ್ರ ಅಕೌಂಟ್ಗೆ, ಇವರ ಮೊದಲನೇ ಗಂಡನಿಗೆ. ಸರ್, ಸುಳ್ಳು ಹೇಳ್ತಿದ್ದಾಳೆ ಸರ್, ನಾನು ಯಾವ ಅಮೌಂಟು ತಗೊಂಡಿಲ್ಲ ಸರ್. ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಅವತ್ತು ಮಗು ಕೊಡುವಾಗ ನಾವು ನೋಡ್ಕೊತೀವಿ ಚೆನ್ನಾಗಿ ಅಂದ್ಬಿಟ್ಟು ಗಂಡ ಅಂತ ಇಬ್ಬರು ತೊಗೊಂಡ್ರು ಸರ್. ಆಮೇಲೆ ನಾನು ಫಾರಿನ್ ಕೊಟ್ಟೋದೆ. ಅವಾಗೂ ಅವ್ರು ಫೋನ್ ಮಾಡಿ ನನಗೆ ಅಮೌಂಟ್ ಬೇಕು ಅರ್ಜೆಂಟು, ಮಗುಗೆ ಹುಷಾರಿಲ್ಲ, ಬಟ್ಟೆ ತರಬೇಕು, ಹಾಗೆ ಹೀಗೆ ಅಂತ ಸುಮ್ಮನೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ರು ಸರ್. ನಾನು ಮಂತ್ಲಿ ಅವ್ರಿಗೆ ಪೇ ಮಾಡ್ತಿದ್ದೆ ಸರ್. ಅದ್ರ ಬಿಲ್ಲು ಸಹ ನನ್ನ ಹತ್ರ ಇದೆ ಸರ್. ಮಮ್ಮಿ, ಸುಮ್ಮನೆ ಇಲ್ದಿದ್ದೆಲ್ಲ ಹೇಳ್ಬೇಡ್ವೆ. ನೀನು ಯಾವಾಗ ಕೊಟ್ಟಿದ್ದೆ ನಂಗೆ ಅಮೌಂಟು? ಹಾಂ, ನಿನ್ನ ಕಡೆಯಿಂದ 1 ರೂಪಾಯಿ ಬಂದಿಲ್ಲ. ಸುಳ್ಳು ಹೇಳ್ಬೇಡ ನಿನ್ನ ಕೋರ್ಟಲ್ಲಿ. ಇಲ್ಲ ಕಡೆ, ನಾನು ರಿಸಿಪ್ಟ್ ಸಮೇತ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಅಮೌಂಟು ಬ್ಯಾಂಕ್ಗೆ ಹಾಕಿರೋದು ನಿಜವಾಗ್ಲೂ ತಿಂಗಳು ಆಗ್ತಿದ್ದೆ. ನೀನು ಬೇರೆ ಮದುವೆ ಆಗಿದೆಯಾ ಅಂತ ಗೊತ್ತಾದ್ಮೇಲೆ ಇವಾಗ ನಿಲ್ಸಿದ್ದೀನಿ ಅಷ್ಟೇ. ಮತ್ತು ಅವನು ನನಗೆ ಫೋನ್ ಮಾಡಿಲ್ಲ. ನಾನು ತಿಂಗಳ ದುಡ್ಡು ಹಾಕ್ತಿದ್ದೆ, ಬೇಕಾದರೆ ಅವನನ್ನು ಕೇಳು. ಇಲ್ಲ, ನಿನ್ನ ಕಡೆಯಿಂದ ನನಗೆ ಯಾವುದೇ ದುಡ್ಡು ಬಂದಿಲ್ಲ. ನೀನೇನು ಮಾಡಿದ್ರು ನಾನು ಮಾತ್ರ ಮಗುನ ಕೊಡಲ್ಲ ಅಷ್ಟೇ. ಸರ್, ಮಗುನ ಸಂಗೀತ ಮತ್ತು ಅವ್ರ ಮೊದಲನೇ ಗಂಡನಿಗೆ ಒಪ್ಪಿಸ್ಬಿಟ್ಟು ನಾನು ಫಾರಿನ್ಗೆ ಹೊಟ್ಟೋದೆ ಸರ್. ಅಲ್ಲಿ ನನ್ನ ಅತ್ತೆ ಮತ್ತು ನಮ್ಮ ಮಾವ, ನನ್ನ ಆದ್ಮಿ ಇದ್ದಾರೆ ಸರ್ ಅಲ್ಲಿ. ಅದಕ್ಕೆ ಅವ್ರ ಜೊತೆ ಇರಬೇಕು ಅಂತ ನಾನು ಅಲ್ಲಿ ಹೊಟ್ಟೋದೆ ಸರ್. ನನ್ನ ಗಂಡನೇ ಇಲ್ಲ, ಇನ್ನು ಈ ಮಗು ಇಟ್ಕೊಂಡು ನಾನೇನು ಮಾಡಲಿ ಅಂತ ಇವ್ರು ಕೊಟ್ಬಿಟ್ಟು ನಾನು ಹೊಟ್ಟೋದೆ ಸರ್. ಅದೇ ನಾನು ಮಾಡಿದ ದೊಡ್ಡ ತಪ್ಪು ಸರ್. ನೀವು ಅಲ್ಲಿ ಹೋಗಿ ನನ್ನ ಮದುವೆ ಆದ್ರೇನಮ್ಮ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಇಲ್ಲ, ನಾನು ಬೇರೆ ಮದುವೆ ಆಗಿಲ್ಲ ಸರ್. ನನಗೆ ಮದುವೆ ಆಗಬೇಕು ಅಂತ ಅನಿಸ್ಲಿಲ್ಲ ಸರ್. ಹಂಗಾಗಿ ನಾನು ಒಂಟಿಯಾಗೇ ಇದ್ದೆ. ಆಮೇಲೆ ಯಾಕೋ ತುಂಬಾ ಮನಸ್ಸಿಗೆ ಬೇಜಾರಾಗ್ತಿತ್ತು. ಹೆಂಗೂ ಸಂಗೀತ ನನ್ನ ಬಾಲ್ಯ ಸ್ನೇಹಿತೆ ಅಲ್ವಾ, ಮಗು ನಂಗೆ ವಾಪಸ್ ಕೊಡ್ತಾಳೆ ಅಂತ ಅನ್ನೋ ನಂಬಿಕೆಯಿಂದ ಮತ್ತೆ ಇಂಡಿಯಾಗೆ ಬಂದೆ ಸರ್. ಸಂಗೀತನೆಲ್ಲ ಹುಡುಕಾಡಿದೆ, ಅವಳು ಸಿಗಲಿಲ್ಲ. ಮತ್ತು ಅವ್ರ ಅಮ್ಮನೆಲ್ಲ ಕೇಳಿದೆ, ಇಲ್ಲ ಅವಳು ಗಂಡನ ಮನೆಯಲ್ಲೇ ಇದ್ದಾಳೆ, ನಮಗೂ ಅವಳಿಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರು ಸರ್. ಹಂಗಾಗಿ ನಾನು ಒಂದು ಹಳ್ಳಿಯಲ್ಲಿ ಎಷ್ಟೇ ತೊಗೊಂಡು ಅಲ್ಲೇ ಇದ್ದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಮಗು ನನ್ನ ಕೈಲಿ ಸಿಕ್ಕಿತ್ತು ಸರ್. ಏನಮ್ಮ ಸಂಗೀತ, DNA ಟೆಸ್ಟು ರಿಪೋರ್ಟು ಅವ್ರ ಕಡೆನೇ ಆಗಿದೆಯಲ್ಲಮ್ಮ? ಮಗು ಬ್ಲಡ್ಡು ಮತ್ತು ಪ್ರಮೀಳಾ ಅವ್ರ ಬ್ಲಡ್ ಒಂದೇ ಆಗಿದೆಯಲ್ಲ, ಇವಾಗ ಏನು ಮಾಡೋದು? ಸರ್, ಈ ಆಲೋಚನೆ ನನಗೆ ಮಗು ಕೊಡೋ ಮುಂಚೆನೇ ಬರಬೇಕಿತ್ತು ಇವಳಿಗೆ. ಯಾಕೆ ಸರ್ ಮಗುನ ಕೊಟ್ಟೋದ್ಲು? ಇವಾಗ ಆ ಮಗುನ ನಾನು ಅಂದ್ಕೊಂಡಿದ್ದೀನಿ, ನನ್ನನ್ನು ಆ ಮಗು ಅಂದ್ಕೊಂಡಿದ್ದೆ. ಇವಾಗ ಮಗುನ ಬಿಟ್ಟು ನಾನು ಹೇಗಿರಲಿ ಸರ್? ಹಾಂ, ಇವಾಗ ಮಗು ಕೊಡು ಅಂತ ಬಂದಿದ್ದಾಳಲ್ಲ, ಇವಳಿಗೆ ನಾಚಿಕೆ ಆಗಲ್ವಾ? ಅವತ್ತೇ ಇರಬೇಕಾಗಿತ್ತು ಜ್ಞಾನ. ಕೊಡೋದು ಕೊಟ್ಬಿಟ್ಟು ಇವಾಗ ವಾಪಸ್ ಕೊಡು ಅಂತಂದರೆ ನಾನು ಹೇಗೆ ಸರ್ ಕೊಡಲಿ? ಸರ್, ಅವತ್ತು ನಾನು ಮಾಡಿದ ತಪ್ಪೇ ಸರ್, ನಾನು ಒಪ್ಕೊತೀನಿ. ಆದರೆ ಇವಾಗ ನಂಗೆ ಮಗು ಬೇಕು ಸರ್. ನನ್ನ ಮಗು ಬಿಟ್ಟರೆ ನಂಗೆ ಇನ್ಯಾರೂ ಇಲ್ಲ ಸರ್. ಅವಳಾದರೂ ಇನ್ನೊಂದು ಮದುವೆ ಆಗಿದ್ದಾಳೆ, ಈಗ ಪ್ರೆಗ್ನೆಂಟ್ ಬೇರೆ ಸರ್. ನನಗೆ ಯಾರೂ ಆಸರೆ ಇಲ್ಲ ಸರ್. ನನ್ನ ಮಗು ಬೇಕೇ ಬೇಕು ಸರ್ ನನಗೆ. ನೀನು ಹತ್ರೂ ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ನನ್ನ ಮಗುನ ಮಾತ್ರ ನೀನು ಕೊಡಲ್ಲ. ನಾನು ಕೊಡೋದೇ ಇಲ್ಲ. ಎತ್ತು ತಾಯಿ ನೀನಾಗಿರ್ಬೋದು, ಅವನ ಕಷ್ಟ ಸುಖ ನೋಡಿ ಅವನ ಜೊತೆ ಹೊಂದ್ಕೊಂಡಿರೋಳು ನಾನು. ಸಾಕು ತಾಯಿ ನಾನು. ಎಲ್ಲ ಹಾಕಿರೋದು ನನಗೆ, ನಿನಗಲ್ಲ. ಹುಟ್ಟಿದ ತಕ್ಷಣ ಮಗುನ ಕೊಟ್ಟು ಹೊಟ್ಟೋಗ್ಬಿಟ್ರೆ ಅದು ತಾಯಿತನ ಅನ್ಸ್ಕೊಳಲ್ಲ. ಅವನನ್ನು ಬೆಳೆಸಬೇಕು, ಆಗಲೇ ತಾಯಿತನ ಅನ್ಸ್ಕೊಳ್ಳೋದು. ಹೌದಮ್ಮ ಸಂಗೀತ, ನೀನು ಹೇಳ್ತಾ ಇರೋದು ನಿಜನೇ. ಅವ್ರು ಹೇಳ್ತಾ ಇದ್ದಾರಲ್ಲ, ತಪ್ಪಾಯಿತು, ನಂದು ತಪ್ಪಾಗೋಯ್ತು ಅಂತ. ಹಾಂ ಸರ್, ಇವಾಗ ತಪ್ಪಾಯಿತು ಅಂತಂದರೆ ಏನು ಸರ್ ಪ್ರಯೋಜನ? ಮರ ಬೆಳೆದು ಗಟ್ಟಿ ಆಗಿಬಿಟ್ಟಿದೆ. ಇವಾಗ ಅದನ್ನು ಬಲವಂತವಾಗಿ ಬಗ್ಸಿದ್ರೆ ಮುರಿದೋಗುತ್ತೆ ಸರ್. ಮುರಿದೋದ್ರೆ ಯಾರಿಗೆ ತೊಂದರೆ? ನಮಗೆ ತಾನೇ ತೊಂದರೆ. ಇಲ್ಲ ಸರ್, ನಾನು ಮಾತ್ರ ಮಗುನ ಕೊಡಲ್ಲ ಸರ್. ಹಂಗೆ ಅನ್ಬೇಡ ಸಂಗೀತ. ನೀನು ಇವಾಗ ಪ್ರೆಗ್ನೆಂಟ್ ಆಗಿದ್ಯಾ, ನಿನಗೆ ಮಗು ಆಗುತ್ತೆ. ನನ್ನ ಮಗು ನನಗೆ ಕೊಟ್ಬಿಡು ಸಂಗೀತ, ಕೊಟ್ಬಿಡು ಸಂಗೀತ ಪ್ಲೀಸ್. ಏನಮ್ಮ ಸಂಗೀತ, ಮಗು ಈಗ ಯಾರ ಜೊತೆ ಇದೆ? ಹಾಂ, ನೀವು ಇನ್ನೊಂದು ಮದುವೆ ಬೇರೆ ಆಗಿದ್ದೀರಂತಲ್ಲ, ಯಾರ ಜೊತೆ ಇದೆ? ಸರ್, ಮಗು ನನ್ನ ಜೊತೆನೇ ಇದೆ ಸರ್. ಅಲ್ಲಮ್ಮ, ನೀವೀಗ 2ನೇ ಮದುವೆ ಆಗಿದ್ದೀರಲ್ಲ, ಆ ಗಂಡ ಒಪ್ಕೊಂಡಿದ್ದಾರಾ ಮಗುನ ಅವ್ರ ಜೊತೆ ಇಟ್ಕೊಳ್ಳೋಕ್ಕೆ? ಹಾಂ, ಹೌದು ಸರ್, ಒಪ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಸರ್ ಮಗುನ, ಏನು ತೊಂದರೆ ಇಲ್ಲ. ಅಲ್ಲ, ಯಾಕಂತಂದರೆ ಮಗು ಮುಂದಿನ ಭವಿಷ್ಯ ಹಾಳಾಗಬಾರ್ದಲ್ಲಮ್ಮ. ಹಾಂ, ನಾಳೆ ಬೆಳಗ್ಗೆ ಅವ್ರು ಹೇಳ್ಬಾರ್ದು, ಅಯ್ಯೋ ಇದು ನನ್ನ ಮಗು ಅಲ್ಲ ಬೇರೆಯವ್ರ ಮಗು, ಇದಕ್ಕೆ ಯಾಕೆ ನಾನು ಎಲ್ಲ ಸೌಕರ್ಯ ಮಾಡಿಕೊಡ್ಬೇಕು ಅನ್ನೋ ಮಾತು ಬರುತ್ತಲ್ಲ. ಕೇಳಿದ್ದೀರಾ ನೀವು ಅವ್ರನ್ನ ಯಾವತ್ತಾದರೂ? ಕೇಳಿದ್ದೀನಿ ಸರ್. ನನ್ನ ಮಗುನ ಅಂತ ಹೇಳಿದ್ದಾರೆ ಸರ್, ನಾನೇ ನೋಡ್ಕೊತೀನಿ, ನನ್ನ ಮಗುಗಿಂತ ಹೆಚ್ಚಾಗಿ ಅಂತ ಹೇಳಿದ್ದಾರೆ ಸರ್. ಅವರೇನಾದರೂ ಮೊದಲೇ ಮದುವೆ ಆಗಿದ್ರಾ? ಹಾಂ, ಹೌದು ಸರ್, ಮದುವೆ ಆಗಿದ್ರು. ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ ಸರ್. ನೋಡಿಮ್ಮ, ನೋಡಿ ಆಲೋಚನೆ ಮಾಡಿ. ಯಾಕಂತಂದರೆ ಮೊದಲನೇ ಹೆಂಡತಿಗೆ 2 ಮಕ್ಕಳಿದ್ದಾರೆ ಅಂತಂದರೆ ಇವಾಗ ನೀವು ಬೇರೆ ಪ್ರೆಗ್ನೆಂಟ್ ಅಂತೆ. ಹಾಂ, ಇನ್ನು ಮುಂದಿನ ಮಗು ಭವಿಷ್ಯ ಏನಾಗಬೇಕು ಆಲೋಚನೆ ಮಾಡಿ. ಸರ್, ಆಲೋಚನೆ ಮಾಡೋದೇನು ಇಲ್ಲ ಸರ್. ಇವಳು ಆವತ್ತೇ ನನಗೆ ಮಗುನ ಕೊಡೋವಾಗ ಆಲೋಚನೆ ಮಾಡಬೇಕಾಗಿತ್ತಲ್ಲ. ಯಾಕೆ ಕೊಡಬೇಕು ಮಗುನ? ನನ್ನ ಮಗು ನಾನೇ ಸಾಕಬೇಕು ಅನ್ನೋ ಜ್ಞಾನ ಎಲ್ಲೋಗಿತ್ತು ಸರ್? ಇವಾಗ ಕೋರ್ಟಿಗೆ ಬಂದಿದ್ದಾಳೆ ಮಗು ಬೇಕು ಅಂತ ಹೇಳ್ಬಿಟ್ಟು. ನನ್ನ ತಪ್ಪಾಗೋಯ್ತು ಸಂಗೀತ, ನನ್ನ ತಪ್ಪಾಗೋಯ್ತು. ಇಬ್ಬರ ಹತ್ರ, ನಿನ್ನ ಹತ್ರ, ನಿನ್ನ ಗಂಡನ ಹತ್ರ, ಇಬ್ಬರ ಹತ್ರ ನಾನು ಕ್ಷಮೆ ಕೇಳ್ತೀನಿ.
ನನ್ನ ದುಡ್ಡೆಲ್ಲ ಹೋದ್ರೂ ಹೋಗ್ಲಿ, ಸುಮಾರು ಒಂದು 30 ಲಕ್ಷ ತಿಂದಿದ್ದಾನೆ ನಿನ್ನ ಗಂಡ ನನ್ನ ಹತ್ರಿಂದ. ಹೋದ್ರೆ ಹೋಗ್ಕೊಳ್ಳಿ ಸಂಗೀತ, ನನ್ನ ಮಗು ನನಗೆ ಕೊಟ್ಬಿಡು ಸಂಗೀತ, ನಾನು ಕರ್ಕೊಂಡು ಹೊಟ್ಟೋಗ್ತೀನಿ ಸಂಗೀತ ನನ್ನ ಮಗುನ. ನಿನಗಂತೂ ಫ್ಯಾಮಿಲಿ ಇದೆ, ಇವಾಗ ಪ್ರೆಗ್ನೆಂಟ್ ಬೇರೆ, ನಂಗೆ ಯಾರು ಇಲ್ಲ ಸಂಗೀತ, ನನ್ನ ಮಗು ನನಗೆ ಕೊಟ್ಬಿಡು ಸಂಗೀತ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನಿನ್ನ ಕಾಲ್ಗಾದ್ರೂ ಬೀಳ್ತೀನಿ ಸಂಗೀತ. ನಂಗೆ ಅಪ್ಪ ಅಮ್ಮ ಇಲ್ಲ, ಕಟ್ಕೊಂಡಿರೋ ಗಂಡ ಇಲ್ಲ, ಯಾರೂ ಇಲ್ಲ, ನನ್ನ ಮಗನೇ ನನಗೆ ಆಧಾರ ಸಂಗೀತ. ನೀನು ಈ ಮೊಸಳೆ ಕಣ್ಣೀರಿಗೆಲ್ಲ ನಾನು ಕರ್ಗೊಳ್ಳಲ್ಲ ಆಯ್ತಾ? ನಾನು ಎಂಥವಳು ಅಂತ ನಿನಗೆ ಗೊತ್ತು. ನಾನು ಮಾತ್ರ ನನ್ನ ಮಗುನಂತೂ ಕೊಡಲ್ಲ. ಅವನಿಗೋಸ್ಕರ ನಾನು ಹೊಟ್ಟೆ ಒಳಗಿರೋ ಮಗುನ ಸಹ ತೆಗೆದು ಬಿಸಾಕಕ್ಕೂ ರೆಡಿಯಾಗಿದ್ದೀನಿ ನಾನು. ನನ್ನ ಮಗುನ ಮಾತ್ರ ನಾನು ಯಾರಿಗೂ ಕೊಡಲ್ಲ ಅಷ್ಟೇ. ಸಂಗೀತ, ಏನು ಮಾತಾಡ್ತಾ ಇದ್ದೀರಾ ನೀವು? ಯಾವ ಜಾಗದಲ್ಲಿ ಈ ಮಾತು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತಾ? ಹಾಂ, ಜ್ಞಾನ ಇದೆಯಾ ನಿಮಗೆ? ಭ್ರೂಣ ಹತ್ಯೆ ಕಾನೂನು ವಿರೋಧ ಅಂತ ಗೊತ್ತಿಲ್ವಾ? ಏನು ಮಾತಂತ ಮಾತಾಡ್ತಾ ಇದ್ದೀರಾ ನೀವು? ಹೌದು ಸರ್, ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಮಗ ನನಗೆ ಬೇಕು ಅಷ್ಟೇ ಸರ್. ಒಂದು ವೇಳೆ ನಿನ್ನ 2ನೇ ಗಂಡ ಮಗುನ ನೋಡ್ಕೊಳ್ಳಲ್ಲ ನಾನು ಅಂತಂದರೆ ಯಾರು ಆ ಮಗುಗೆ? ಹಾಂ, ಯಾರು ಜವಾಬ್ದಾರಿ ತಗೊತಾರೆ? ನನ್ನ ತಂದೆ ತಾಯಿ ಇದ್ದಾರೆ ಸರ್, ಅವ್ರು ತಗೊತಾರೆ ಸರ್ ಜವಾಬ್ದಾರಿ. ಯಾರು ಬಂದಿದ್ದಾರೆ ನಿಮ್ಮ ಮನೆಯಿಂದ? ಕರೆಸ್ರಿ ಸರ್. ನಾನು ಬಂದಿದ್ದೀನಿ ಸರ್. ಬನ್ನಿ ಇಲ್ಲಿಗೆ, ಬನ್ನಿ ಇಲ್ಲಿ. ನೀವೇನಾಗಬೇಕು ಸಂಗೀತಗೆ? ತಮ್ಮ ಸರ್. ಒಂದು ವೇಳೆ ಸಂಗೀತ ಗಂಡ ಈ ಮಗು ಜವಾಬ್ದಾರಿ ನನಗೆ ಬೇಡ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಒಂದು ವೇಳೆ ಏನಾದರೂ ಅವ್ರು ಕೈ ಬಿಟ್ಟರೆ, ನೀವು ನಾಳೆ ಬೆಳಗ್ಗೆ ಮಗುನ ಜವಾಬ್ದಾರಿ ತೊಗೊತೀರಾ? ಮಗು ಜವಾಬ್ದಾರಿ ತೊಗೊತೀರೇನ್ರಿ? ಹೌದು ಸರ್, ತೊಗೊತೀವಿ, ನಾವೇ ನೋಡ್ಕೊತೀವಿ ಸರ್. ಆಲೋಚನೆ ಮಾಡಿ ಮಾತಾಡಿ. ಇಲ್ಲ ಸರ್, ಮಗು ಜವಾಬ್ದಾರಿ ನಾವೇ ತೊಗೊತೀವಿ ಸರ್. ಸರಿ, ನೀವು ಇನ್ನೋಗಿ ಸರ್. ಒಂದು ವೇಳೆ ನನ್ನ ಗಂಡ ಏನಾದರೂ ನನ್ನ ಮಗುನ ಸಾಕೋ ಜವಾಬ್ದಾರಿ ತಗೊಳ್ಳಿಲ್ಲ ಅಂತಂದರೆ ನನ್ನ ಅಪ್ಪ ಅಮ್ಮ ನನ್ನ ತಮ್ಮಂದಿರು 3 ಜನ ಇದೆ ಸರ್, ಅವ್ರು ನೋಡ್ಕೊತಾರೆ ಸರ್. ಅಲ್ಲಮ್ಮ ಸಂಗೀತ, ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಹಾಂ, ಸ್ವಂತ ತಾಯಿ ಬಂದು ಮಗು ಬೇಕು ಅಂತ ಕೇಳ್ತಿದ್ರೆ ನೀವು ಇಲ್ಲ ಅವ್ರು ನೋಡ್ಕೊತಾರೆ ಇವ್ರು ನೋಡ್ಕೊತಾರೆ ಅಂತ ಹೇಳ್ತಾ ಇದ್ದೀರಾ? ಇದೆಲ್ಲ ಸರಿ ಇಲ್ಲಮ್ಮ. ಯಾಕಂದರೆ ಮಗು ಮುಂದಿನ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಸ್ವಂತ ತಾಯಿ ಇಟ್ಕೊಂಡು ಬೇರೆಯವ್ರಿಗೆಲ್ಲ ಜವಾಬ್ದಾರಿ ಕೊಡೋಕ್ಕಾಗಲ್ಲ ಮಗುದು. ನೋಡಿ ಸಂಗೀತ ಕಡೆ ಲಾಯರ್, ನಾಳೆ ಈ ಸಂಗೀತ ಇದ್ದಾರಲ್ಲ ಅವ್ರ 2ನೇ ಗಂಡನ ಕರೆಸಿ ಮತ್ತೆ ಮಗುನೂ ಕರ್ಕೊಂಬನ್ನಿ ಆಯಿತಾ? ನೋಡಿಮ್ಮ ಪ್ರಮೀಳಾ ಮೈಕಲ್, ನೀವು ಮಾಡಿರೋ ಕೆಲಸ ತಪ್ಪು. ಯಾಕಂತಂದರೆ ನಿಮ್ಮ ಸ್ವಂತ ಮಗುನ ತೊಗೊಂಡೋಗಿ ಬೇರೆಯವ್ರು ಕೊಟ್ಟಿರೋದು ಮಹಾ ತಪ್ಪು ಆಯಿತಾ? ಗೊತ್ತಾಗ್ತಾ ಇದೆಯಾ ನಿಮಗೆ ನಾನು ಹೇಳ್ತಾ ಇರೋದು? ಹೌದು ಸರ್, ತಪ್ಪೇ ಸರ್, ನಾನು ಒಪ್ಕೊತೀನಿ ಸರ್. ಆ ಟೈಮಲ್ಲಿ ನನ್ನ ಪರಿಸ್ಥಿತಿ ಆಗಿತ್ತು ಸರ್, ಅದಕ್ಕೆ ಕೊಟ್ಟೆ ಸರ್. ಅಲ್ಲ, ಈ ಸಂಗೀತ 1ನೇ ಗಂಡನಿಗೆ ಅಮೌಂಟ್ ಅಷ್ಟು ಕೊಟ್ರಿ ಅಂತ ಹೇಳಿದ್ರಲ್ಲ, ಯಾಕೆ ಕೊಟ್ರಿ ನೀವು? ಹಾಂ, ನಿಮ್ಗೇನು ಗೊತ್ತಾಗಲ್ವಾ? ಬೇರೆಯವ್ರ ಮಗು ನೋಡ್ಕೊತಾ ಇದ್ದಾರೆ, ಅವ್ರು ಕೇಳ್ದಾಗೆಲ್ಲ ದುಡ್ಡು ಕೊಡಬೇಕು ಅನ್ನೋ ಇದು ನಿಮ್ಮ ಮೈಂಡಲ್ಲಿತ್ತಾ? ಎಲ್ಲಿ ನಾಳೆ ಬರುವಾಗ ಚೀಟಿ ಎಲ್ಲ ತೊಗೊಂಬನ್ನಿ ಸರ್. ನನ್ನ ಮಗುನ ಕೊಡುವಾಗ ಅವ್ರಿಗೂ ಹೇಳಿದ್ದೆ ಸರ್, ಈ ಮಗು ಜವಾಬ್ದಾರಿ ನಿಮ್ಮದೇ ಅಂತ. ಅವ್ರು ಹೇಳಿದ್ರು ನನ್ನ ಮಗುಗಿಂತಲೂ ಹೆಚ್ಚಾಗಿ ನಾನು ನೋಡ್ಕೊತೀನಿ ನಿಮ್ಮ ಮಗುನ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿವಸಕ್ಕೆಲ್ಲ ಫೋನ್ ಮಾಡಿ, ಇಲ್ಲ ನಂಗೆ ಅಷ್ಟು ಅಮೌಂಟ್ ಬೇಕು, ಇಷ್ಟು ಅಮೌಂಟ್ ಬೇಕು, ಮಗು ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ಅವರೇ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ರು ಸರ್. ನೋಡಿ, ನೀವು ಎಷ್ಟೆಷ್ಟು ಅಮೌಂಟ್ ಹಾಕಿದ್ರೆ ಆ ಸ್ಲಿಪ್ ಎಲ್ಲ ತೊಗೊಂಬನ್ನಿ ಆಯಿತಾ? ಅವನೂ ಕೋರ್ಟ್ ಕೇಳಿಬೇಕು, ಅವನೂ ಸುಮ್ಮನೆ ಬಿಡೋಕ್ಕಾಗಲ್ಲ. ಸುಮ್ಮನೆ ಮಗು ಮೇಲೆ ಹೇಳಿ ಅಮೌಂಟ್ ಎಷ್ಟು ತೊಗೊಂಡಿದ್ದೆ ನೋಡಿ ಅವನು. ಸರಿ ಸರ್, ಆಯಿತು ಸರ್. ನಿಮ್ಮ ಕಡೆ ಯಾರು ಬಂದಿದ್ದಾರೆ? ಯಾರೂ ಇಲ್ಲ ಸರ್, ನಾನು ಒಬ್ಬಳೇ ಸರ್, ನಂಗೆ ಯಾರೂ ಇಲ್ಲ. ಸಂಗೀತ ಕಡೆ ಲಾಯರ್ ನಿಮಗೆ ಹೇಳ್ತಿದ್ದೀನಿ, ನಾಳೆ ಸಂಗೀತ 2ನೇ ಗಂಡನ ಮತ್ತು ಮಗುನ ಇಬ್ಬರನ್ನೂ ಕರ್ಕೊಂಬರ್ಬೇಕು. ಹಾಂ ಸರಿ ಸರ್, ಆಯಿತು ಸರ್. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.